ನನ್ ಕೆಲಸ ಮಾಡ್ಕೊಳ್ಳಿ. ಆಪರೇಟ್ ಬರ್ರಿ ನಿಮ್ಗೆ ಕೆಲಸ ಮಾಡಬೇಕನ್ನೋ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ. ಯಾರು ಕೇಳೋರು ಲಂಚ ನಿನ್ನ ಹತ್ರ? ಎಲ್ಲ ಅಧಿಕಾರಿಗಳು ಹೆಸರು ಗೊತ್ತವ್ರವು? ದೊಡ್ಡರಿ ಆರೈ ಹೆಸರು ಅವ್ರದ್ದು? ಶಿವಗಿರಿ ವಿಎ. ಹೆಸರೇನು ಅವ್ರದ್ದು? ಗೊತ್ತಿಲ್ಲ ಸರ್. ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವರು ಯಾರೋ ಸರ್ವೇಯರ್, ತಾಲೂಕ್ ಸರ್ವೇಯರು, ಇವರು ಲೋಕಾಯುಕ್ತ ಹೇಳೋಗಿದ್ದಾರೆ ಒಂದು ತಿಂಗಳಲ್ಲಿ ಮಾಡ್ಕೊಳ್ಳಿ ಅಂತ. 2 ತಿಂಗಳಾಯ್ತು ಲೋಕಾಯುಕ್ತ ಹೇಳಿ. ಏನ್ ಕೆಲಸ ಕೇಳೋಗಿದ್ದು? ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ ಲಂಚ ಕೊಡಕ್ ಬಂದಿದ್ದೀನಿ ಸರ್. ದುಡ್ಡಿಲ್ಲ ಅಂತ ಏನ್ ಮಾಡೋಣ? ಇಲ್ಲ ಹೊರ ಮನೆ ಬರ್ಕೊಡೋದ್ರು ಬರ್ಕೊಟ್ಬಿಡ್ತೀನಿ, ಅಷ್ಟಾದ್ರೂ ಮಾಡ್ಲಿ. ತಹಸೀಲ್ದಾರ್ ಕೆಲಸ ನನಗೆ ಕೊಡ್ಲಿ, ನಾನು ಹೊರ ಮನೆ ಬಿಟ್ಕೊಡ್ತೀನಿ ಅವ್ರಿಗೆ, ಅಷ್ಟನ್ನ ಮಾಡ್ಲಿ. ಹಾಳಾಗೋಗಿ ದಾರಿ ಬೇಕು ಅಷ್ಟೇನೆ. ಸರ್ವೇಯರು ಬರ್ತೀನಿ, ನಾಳೆ ಬರ್ತೀನಿ ಜಮಕಾಯಿಸ್ತಾವ್ ಹಿಂಗೇನೆ. ನಿನ್ನ ಹೆಸರೇನು? ಪ್ರಸನ್ನ ಕುಮಾರ್ ಅಂತ ಸರ್, ಜಕ್ಕೇನಹಳ್ಳಿ ದೊಡ್ಡೇರಿ ಹೋಬಳಿ ರೈತ ಸರ್. ನಮ್ಮ ಸರ್ವೆ ನಂಬರು ಸರ್ 8/1 ಸರ್ವೆ ನಂಬರ್ ಸರ್. ನಿಮ್ದೇನ ಬೇರೆಯವ್ರದ್ದು ಸರ್? ಪಕ್ಕ ಜಮೀನವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಜಮೀನು ಬಿಡಿಸ್ಕೊಡಿ, ದಾರಿಯನ್ನು ಬಿಡಿಸ್ಕೊಡ್ತಾ ಇಲ್ಲ ಇಲ್ಲಿವರೆಗೂ. ಸಿಎಂ ವರ್ಗೂ ಹೋಗಿದ್ದೀನಿ, ನಕಾಶಲ್ಲಿದೆ, ಸಿಎಂ ಹತ್ರ ಹೋಗಿದ್ದೀನಿ, ಕೃಷ್ಣ ಬೈರೇಗೌಡ ಹತ್ರ ಹೋಗಿದ್ದೀನಿ, ಅವ್ರ ಕಡೆಯಿಂದ ಆರ್ಡರ್ ಮಾಡಿಸಿದ್ದೀನಿ ಜಮೀನುಗಳಿಗೆ ದಾರಿ ಬಿಟ್ಕೊಡಿ ಅಂತ. ಎಲ್ಲಾ ಜಮೀನುಗಳಿಗೂ ದಾರಿ ಬಿಟ್ಕೊಡ್ಲಿ ಅಂತ ಆರ್ಡರ್ ಮಾಡಿಸಿದ್ದೀನಿ ನಾನು ಅವತ್ತು. ಆಕಾಶ ಒಳಗೂ ಇದೆ, ಅದನ್ನ ಬಂದು ಬಿಡ್ಸಕ್ ದುಡ್ಡು ಬೇಕು ಇವ್ರಿಗೆ. ದುಡ್ಡಿಲ್ಲ, ಏನ್ ಮಾಡೋದಿಲ್ಲ. ಒಂದು ಸೈಟ್ ಬರ್ಕೊಂಡು ಹೊಲ ಬರ್ಕೊಡ್ತೀನಿ, ಒಂದಿಷ್ಟು ಮನೆ ಕಟ್ಕೊಳ್ಳಿ ಬೇಕು ಅಂದ್ರೆ. ನಿನ್ನ ಹತ್ರ ಕೊಡಕ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಕೊಡ್ತಾ ಇದೆಯಾ? ಹೌದು ಸರ್, ಅದಕ್ಕೇನೆ ಬಂದಿರಲ್ಲ. ಕೊಟ್ಟ ಅಧಿಕಾರಿಗಳಿಗೆ ಕೊಟ್ಟ ಸರ್? ಒಬ್ಬ ಅಧಿಕಾರಿ ಇಷ್ಟು ಬರ್ತಿಲ್ಲ ಸರ್. ಅಲ್ಲಿ ನಾಡ ಕಚೇರಿಗೆ ಹೋದ್ರು ಒಬ್ಬರು ಇಲ್ಲ. ಅಲ್ಲಿ ನಾಳೆ ಬಂದು ಬೀಗ ಹಾಕೋಣ ಅಂತ ಕೇಳಿದ್ದೀನಿ. ನಾಳೆ ಬೀಗ ಹಾಕ್ಬಿಡೋಣ ಬಂದು ನಿಮ್ಮ ಆಫೀಸ್ಗೆ ಅಂತ ಹೇಳಿ ಬಂದಿದ್ದೀನಿ, ಒಬ್ಬರು ಇಲ್ಲ. ಮೈಕ್ ತಗೋ ಸರ್, ಅನೌನ್ಸ್ ಮಾಡು. ಮೈಕ್ ತಗೋ. ಹೌದು ಸರ್, ನಮ್ಮ ಜಮೀನಲ್ಲಿ ಬೆಳೆದಿರೋ ಸರ್. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ, ಮೂಲಂಗಿ ಬರ್ರಿ. ಪ್ರಸನ್ನ ಕುಮಾರ್ ಅಂದ್ಬಿಟ್ಟು ಜಕ್ಕೇನಹಳ್ಳಿ ದೊಡ್ಡೇರಿ ಹೋಬಳಿ. ನನ್ನ ಜಮೀನಿಗೆ ದಾರಿ ಬಿಡಿಸ್ಕೊಡಿ ಅಂದ್ಬಿಟ್ಟು 2 ವರ್ಷದಿಂದ ಲೋಕಾಯುಕ್ತರಿಗೆಲ್ಲ ಅರ್ಜಿ ಹಾಕಿ ಎಲ್ಲ ಮಾಡಿ ಇದು ಮಾಡಿದ್ರೆ ಇದುವರೆಗೂ ದಾರಿ ಬಿಡಿಸ್ಕೊಟ್ಟಿಲ್ಲ. ಹೊಸ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ, ಒತ್ತುವರಿ ಮಾಡೋದು ಬಿಡಿಸ್ಕೊಡಿದ್ರು ಬಿಡಿಸ್ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಎದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ. ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ, ಒಂದೊಂದು ತಿಂಗಳ ಟೈಮ್ ಕೊಟ್ಟು ಹೋಗಿದ್ದಾರೆ. 2 ತಿಂಗಳಾಯ್ತು, ಇಲ್ಲಿವರೆಗೆ ಯಾರು ಬಂದಿಲ್ಲ. ನಾನಿವತ್ತು ಅದೇ ಕೆಲಸ ಹೋಗಿ ಬಂದಿದ್ದೀನಿ. ಅಧಿಕಾರಿಗಳಿಗೆ ದುಡ್ಡು ಕೊಡಕ್ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡಕ್ ಬಂದಿದ್ದೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದ್ರೆ ಆರ್.ಐ. ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ BA ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತೊಡ್ತಾವ್ರೆ ಸರ್. ಈಗ ನನಗೆ ಏನೋ ಮಾಡಿ ಅನುಕೂಲ ಮಾಡ್ಕೊಡಿ, ಇಲ್ಲ ನೀವು ವಾರದಲ್ಲಿ ಬಂದಿಲ್ಲ ನೇಣು ಹಾಕೊಂಡ್ಬಿಡ್ತೀನಿ, ಅಷ್ಟೇ ಮಾಡೋದು. ಇನ್ನ ಬಿಡಿ ಸರ್, ಇನ್ನು ಏನ್ ಮಾಡ್ಬೇಕಿಲ್ಲ ಜೀವನನ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.